ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಹಲಸಿನ ಹಣ್ಣು, ಹಲಸಿನ ಕಾಯಿಯಿಂದ ವಿವಿಧ ಥರದ ತಿಂಡಿ ತಿನಿಸುಗಳನ್ನು ನಮ್ಮಲ್ಲಿ ಮಾಡ್ತಾರೆ. ಹಾಗೆ ನಾನಿಲ್ಲಿ ಹಲಸಿನ ಕಾಯಿ ಸೇರಿಸಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಇಲ್ಲಿ ನಾನು ನೆನೆಸಿಟ್ಟುಕೊಂಡಿರುವಂತಹ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಹಾಗೆ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸಿದ್ದೇನೆ. ಹಾಗೆ ಇದಕ್ಕೆ ಮುಖ್ಯವಾಗಿ ಬೇಕಿರುವಂಥದ್ದು ಹಲಸಿನ ಸೊಳೆ. ಇಲ್ಲಿ ಹಲಸಿನ ಸೊಳೆ ನಾನು ತಗೊಂಡಿರುವಂಥದ್ದು, ಇದು ಹಣ್ಣಲ್ಲ, ಕಾಯಿ ಕೂಡ ಅಲ್ಲ, ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ನೀವು ಬರೀ ಕಾಯಿ ಸೊಳೆ ತಗೊಂಡ್ರೂ ಸಾಕಾಗ್ತದೆ. ಹಣ್ಣು ತಗೊಳ್ಬೋದು, ಹಣ್ಣು ತಗೊಂಡ್ರೆ ಅದು ಸ್ವೀಟ್ ದೋಸೆ ಆಗ್ತದೆ. ಹಾಗೆ ಇಲ್ಲಿ ಸೊಳೆ ಇಷ್ಟೇ ತಗೊಳ್ಬೇಕು ಅನ್ನುವಂಥದ್ದು ಏನೂ ಇಲ್ಲ. ನೀವು ಅಕ್ಕಿಯ ಕ್ವಾಂಟಿಟಿ ಎಷ್ಟು ಹಾಕಿದ್ದೀರೋ ಅದರ ಮೇಲೆ ನಿಮ್ಮ ಅಂದಾಜಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಜಾಸ್ತಿ ಇದ್ದರೆ ಅದರ ರುಚಿಯು ಚೆನ್ನಾಗಿರ್ತದೆ. ನನ್ನ ಹತ್ರ ಇಷ್ಟೇ ಸೊಳೆ ಇದ್ದದ್ದು, ನಾನು ಅದೇ ಇಷ್ಟರಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ. ಮತ್ತು ಇದಕ್ಕೆ ಸೇರಿಸಲಿಕ್ಕೆ ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸು ಕೂಡ ಅಷ್ಟೇ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಬೋದು. ನಿಮಗೆ ಸೈಡ್ ಡಿಶ್ ಬೇಡಪ್ಪ, ಇದಕ್ಕೆ ನಾವು ಬರೀ ದೋಸೆ ಮಾತ್ರ ತಿಂತೇವೆ ಅಂತ ಹೇಳಿದರೆ ಒಣಮೆಣಸನ್ನು ಜಾಸ್ತಿ ಹಾಕಿಕೊಳ್ಬೋದು. ಇಲ್ಲ ಚಟ್ನಿ ಜೊತೆ ತಿಂತೇವೆ ಅಂತಿದ್ದರೆ ಮೆಣಸನ್ನು ಕಡಿಮೆ ಹಾಕಿದರೆ ಆಯಿತು. ಈಗ ಇದೆಲ್ಲವನ್ನು ಸೇರಿಸಿ ಉಪ್ಪು ಹಾಕಿ ನಾನು ಕಡಿದುಕೊಂಡು ಬಂದಿದ್ದೇನೆ. ಈ ಕಡಿದಿರುವಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಬೇಕು. ಎಲ್ಲ ಹಿಟ್ಟನ್ನು ಪಾತ್ರೆಗೆ ಹಾಕಿದ ಮೇಲೆ ನೀರು ಹಾಕಿ ಹಿಟ್ಟನ್ನು ಹದ ಮಾಡಬೇಕು. ಈ ಹಿಟ್ಟು ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪಗೆ ಇರಬೇಕು. ದಪ್ಪಗೆ ಇದ್ದಷ್ಟು ಕಾವಲಲ್ಲಿ ಚೆನ್ನಾಗಿ ಹರಡಲಿಕ್ಕೆ ಆಗ್ತದೆ, ಜೊತೆಗೆ ದೋಸೆ ಕೂಡ ಚೆನ್ನಾಗಿ ಬರ್ತದೆ. ಹಾಗಂತ ಹಿಟ್ಟು ನೀರಾದರೆ ಚಿಂತೆ ಮಾಡಬೇಡಿ, ನೀರು ದೋಸೆ ಥರ ಕಾವಲಿಯಲ್ಲಿ ಹಾಕ್ಬೋದು. ಆದರೆ ನಿಮ್ಮ ಕಾವಲಿಯಲ್ಲಿ ಅದು ಎದ್ದು ಬರ್ತದಾ ಅಂತ ನೀವು ನೋಡಬೇಕು. ಈಗ ಇಲ್ಲಿ ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ಈಗ ಕಾವಲಿ ಬಿಸಿ ಕೂಡ ಆಗಿದೆ. ಇಲ್ಲಿ ನೀಟಾಗಿ ಒಂದು ದೋಸೆ ಹೊಯ್ದು ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದೇನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, 2 ನಿಮಿಷದಲ್ಲಿ ದೋಸೆ ಕಾಯ್ತದೆ. ಮುಚ್ಚಳ ತೆಗೆದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಬೇಕು ಮೇಲಿಂದ. ತುಪ್ಪ ಹಾಕಿದರೆ ಇದರ ಟೇಸ್ಟ್ ಚೆನ್ನಾಗಿರ್ತದೆ. ತುಪ್ಪ ಇಲ್ಲಂತಿದ್ದರೆ ಎಣ್ಣೆ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ತುಪ್ಪ ಹಾಕಿ ಜಾಸ್ತಿ ಹೊತ್ತು ಇಡಬೇಕು ಅಂತ ಏನೂ ಇಲ್ಲ, ಆಗಲೇ ತೆಗೆದ್ರಾಯಿತು. ನೋಡಿ ದೋಸೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಇದು ಕಲರ್ಫುಲ್ಲು ಮಾತ್ರ ಅಲ್ಲ, ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ. ಈಗ ಇಲ್ಲಿ ನಾನು ಇನ್ನೊಂದು ದೋಸೆ ಹಾಕ್ತಾ ಇದ್ದೇನೆ. ಆದರೆ ಇಲ್ಲಿ ನೋಡಿ, ನಾನು ಕಾವಲಿಗೆ ಎಣ್ಣೆ ಹಾಕಿದ ತಕ್ಷಣ ದೋಸೆ ಹೊಯ್ದೆ. ಆದ್ದರಿಂದ ಅದು ಸೌಟಲ್ಲಿ ಎದ್ದು ಬರ್ತಾ ಉಂಟು ಹರಡುವಾಗ. ಆದ್ದರಿಂದ ಕಾವಲಿಗೆ ಎಣ್ಣೆ ಹಾಕಿ ಕಾವಲಿ ಸ್ವಲ್ಪ ಕಾದ ಮೇಲೆ ದೋಸೆ ಹಿಟ್ಟನ್ನು ಹಾಕಿ ಹರಡಬೇಕು. ಆಗ ದೋಸೆ ಚೆನ್ನಾಗಿ ಬರ್ತದೆ. ಇದೇನು ಹೊಸ ವಿಷಯನ ಅಂತ ನೀವು ಅಂದ್ಕೊಳ್ಬೋದು. ಹೌದು, ಕಾವಲಿಗೆ ಎಣ್ಣೆ ಹಾಕಿ ಕಾದ ಮೇಲೆ ದೋಸೆ ಒಯ್ಯುವುದೆಲ್ಲ ಹೊಸ ವಿಷಯ ಅಲ್ಲ. ಆದರೆ ನಾವು ಈ ರೀತಿಯ ಹೊಸ ವಸ್ತುಗಳನ್ನು ಅಕ್ಕಿ ಒಟ್ಟಿಗೆ ಸೇರಿಸಿ ಮಾಡುವಾಗ ನಾವು ಕಾವಲಿ ಕಾದಿದೆಯಾ, ಎಣ್ಣೆ ಹಾಕಿ ಎಷ್ಟು ಕಾಯಬೇಕು ಅಂತ ನೋಡಿ ದೋಸೆ ಹಾಕಬೇಕಾಗ್ತದೆ. ಇಲ್ಲದಿದ್ದರೆ ಎಲ್ಲವೂ ಅಧ್ವಾನ ಆಗ್ತದೆ. ಇಲ್ಲಿ ಈಗ ನೋಡಿ, ಈ ದೋಸೆ ತುಂಬ ನೀಟಾಗಿ ಬಂದಿದೆ. ನಿಮಗೂ ಕೂಡ ಹಲಸಿನ ಕಾಯಿ ಅಥವಾ ಹಣ್ಣು ಸಿಕ್ಕಿದಾಗ ಈ ರೀತಿಯ ದೋಸೆ ಒಂದು ಸಲ ಮಾಡಿ ರುಚಿ ನೋಡಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.